ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಆಂಡ್ರಾಯ್ಡ್ ಫೋನಲ್ಲಿ ಬರುವಂಥ ಒಂದು ಸಣ್ಣ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ. ಅದು ಕೆಲವು ಜನ ಕಮೆಂಟ್ ಕೂಡ ಮಾಡಿದರು, ಮತ್ತು ಕೆಲವು ಜನ ಹೊರಗಡೆಯಿಂದನೂ ಕೂಡ ನನಗೆ ಈ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ರು. ಏನು ಪ್ರಾಬ್ಲಮ್ ಅಂದರೆ, ನಾವು ಯೂಟ್ಯೂಬಲ್ಲಿ ನಾವು ಏನಾದರೂ ವಾಚ್ ಮಾಡಿದರೆ ಅದು ಬೇರೆ ಫೋನಲ್ಲಿ ಕೂಡ ಬರ್ತಾ ಇದೆ. ನಾವು ವಾಚ್ ಮಾಡಿರುವಂಥ ವಾಚ್ ಹಿಸ್ಟ್ರಿ ಬೇರೆ ಫೋನಲ್ಲಿ ಕೂಡ ತೋರಿಸ್ತಾ ಇದೆ. ನಾವು ಏನೇ ವಾಚ್ ಮಾಡಿದ್ರು ಅಥವಾ ಏನೇ ಸರ್ಚ್ ಮಾಡಿದ್ರು ಕೂಡ ಸರ್ಚ್ ಹಿಸ್ಟ್ರಿ ಕೂಡ ಅಲ್ಲಿ ಬರ್ತಾ ಇದೆ. ಅಂದರೆ ಏನು ಸಮಸ್ಯೆ ಆಗಿರ್ಬೋದು ಅಂತ ನಾವು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಏನು ಸಮಸ್ಯೆ ಇರ್ಬೋದು, ಅದಕ್ಕೆ ನಾವು ಪರಿಹಾರ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಈ ರೀತಿಯ ಒಂದು ಸಮಸ್ಯೆ ಬರಬೇಕು ಅಂದರೆ ಮೇನ್ ಕಾರಣ ಏನು ಅಂದರೆ, ನಿಮ್ಮ ಒಂದು ಜಿಮೇಲ್ ಅಕೌಂಟ್ ಏನಿರುತ್ತೆ, ಗೂಗಲ್ ಅಕೌಂಟು, ಆ ಫೋನಲ್ಲಿ ಮತ್ತು ಈ ಫೋನಲ್ಲಿ ಎರಡು ಫೋನಲ್ಲಿ ಒಂದೇ ಗೂಗಲ್ ಅಕೌಂಟ್ ಅನ್ನೋದು ಲಿಂಕ್ ಆಗಿದ್ರೆ ಅಥವಾ ಸಿಂಕ್ ಆಗಿದ್ದರೆ ನೀವು ಇಲ್ಲಿ ಏನೇ ವಾಚ್ ಮಾಡಿದ್ರು ಕೂಡ ಅಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಫೋನ್ ನಂಬರ್ ಸೇವ್ ಮಾಡಿದ್ರು ನಿಮ್ಮ ಗೂಗಲ್ ಅಕೌಂಟ್ಗೆ ಇಲ್ಲಿ ಫೋನ್ ನಂಬರ್ ಸೇವ್ ಮಾಡಿದ್ರು ಕೂಡ ಅದೇ ಆ ಫೋನಲ್ಲೂ ಕೂಡ ಆ ನಂಬರ್ ಅನ್ನೋದು ಬಂದಿರುತ್ತೆ. ಈ ರೀತಿ ಒಂದು ಪ್ರಾಬ್ಲಮ್ ನಡೀತಾ ಇರುತ್ತೆ. ಅದಕ್ಕಾಗಿ ನಿಮಗೆ ಅದು ಇಷ್ಟ ಇಲ್ಲ ಅಂತಂದರೆ ನೀವು ಎರಡು ಅಕೌಂಟಲ್ಲಿ ಒಂದು ಯಾವುದಾದ್ರೂ ಎರಡು ಫೋನಲ್ಲಿ ಯಾವುದಾದ್ರೂ ಒಂದು ಫೋನಿಂದ ಆ ಗೂಗಲ್ ಅಕೌಂಟನ್ನು ರಿಮೂವ್ ಮಾಡಬೇಕಾಗತ್ತೆ. ಓಕೆನಾ? ನೀವು ನಿಮ್ಮ ಈ ಫೋನಲ್ಲಿ ಯಾವ ಒಂದು ಎರಡು ಫೋನ್ ಇದೆ ಅಂದ್ಕೊಳ್ಳಿ, ಎರಡು ಫೋನಲ್ಲಿ ಒಂದೇ ಗೂಗಲ್ ಅಕೌಂಟ್ ನಡೀತಾ ಇದೆ ಅಂದರೆ ನೀವು ಒಂದು ಫೋನಿಂದ ಯಾವುದಾದ್ರೂ ಒಂದು ಫೋನಿಂದ ಆ ಒಂದು ಜಿಮೇಲ್ ಅಕೌಂಟ್ ಅಥವಾ ಗೂಗಲ್ ಅಕೌಂಟನ್ನು ರಿಮೂವ್ ಮಾಡಬೇಕಾಗುತ್ತೆ. ಯಾವ ರೀತಿ ರಿಮೂವ್ ಮಾಡ್ಬೇಕು ಅಂತ ಹೇಳ್ತೀನಿ. ಯಾವ ಒಂದು ಫೋನಲ್ಲಿ ಮೊದಲು ರಿಮೂವ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಪರ್ಸ್ನಲ್ ಇಮೇಲ್ ಇದ್ದರೆ ಅದು ನಿಮ್ಮ ಫೋನ್ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಫೋನ್ ಇರುತ್ತೆ ಅಥವಾ ನಿಮ್ಮ ಫ್ಯಾಮಿಲಿಯವರು ಬೇರೆಯವ್ರ ಫೋನ್ ಇರುತ್ತೆ, ಅಲ್ಲಿಂದ ಅದನ್ನು ರಿಮೂವ್ ಮಾಡಿ. ಅಥವಾ ಅವರ ಪರ್ಸ್ನಲ್ ಇಮೇಲ್ ಇದೆ ಅಂದರೆ ನಿಮ್ಮ ಫೋನಿಂದ ಅದನ್ನು ರಿಮೂವ್ ಮಾಡಿ. ಈ ರೀತಿ ನೀವು ರಿಮೂವ್ ಮಾಡಬೇಕಾಗುತ್ತೆ. ಯಾವ ರೀತಿ ರಿಮೂವ್ ಮಾಡೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನೋಡಿ, ಮೊದಲು ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ನೀವು ಆ ಒಂದು ಫೋನಲ್ಲಿ ಇರುವಂಥ ಜಿಮೇಲ್ ಅಕೌಂಟನ್ನು ಅಥವಾ ಗೂಗಲ್ ಅಕೌಂಟನ್ನು ರಿಮೂವ್ ಮಾಡಬೇಕಂದ್ರೆ ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಸರ್ಚ್ ಇರುತ್ತಲ್ಲ, ಅಲ್ಲಿ ನೀವು ಅಕೌಂಟ್ಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಯಾವುದೇ ಫೋನ್ ಇರ್ಬೋದು, ವಿವೋ, ಓಫೋ ಅಥವಾ ಸ್ಯಾಮ್ಸಂಗ್ ಎಲ್ಲ ಫೋನ್ಗಳಲ್ಲಿ ಇರುತ್ತೆ. ಮೇಲ್ಗಡೆ ಸರ್ಚ್ ಬಾರ್ ಇರುತ್ತೆ. ಸೆಟ್ಟಿಂಗ್ಸ್ನಲ್ಲಿ ಮೇಲ್ಗಡೆ ಏನು ಸರ್ಚ್ ಇರುತ್ತೆ ಅಲ್ಲಿಂದ ನೀವು ಸರ್ಚ್ ಮಾಡ್ಕೊಳ್ಳಿ. ಅಕೌಂಟ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ಅಕೌಂಟ್ಸ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಅಕೌಂಟ್ ಸೆಟ್ಟಿಂಗ್ಸ್ ಮತ್ತು ಅಕೌಂಟ್ಸ್ ಅಂತ ಈ ರೀತಿ ಬರುತ್ತೆ ಸ್ನೇಹಿತರೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕೆಳಗಡೆ ಬರ್ಬೋದು ಅಥವಾ ಇಲ್ಲಿ ಒಟ್ಟಾರೆಯಾಗಿ ಸರ್ಚ್ನಲ್ಲಿ ಅಕೌಂಟ್ಸ್ ಅಂತ ಬಂದಿರುತ್ತೆ. ಈ ರೀತಿ ನೀವು ಅಕೌಂಟ್ಸ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಫೋನಲ್ಲಿ ಇರುವಂಥ ಎಲ್ಲ ಗೂಗಲ್ ಅಕೌಂಟ್ಸ್ಗಳು ತೋರಿಸ್ತಾ ಇದೆ ನೋಡಿ. ಆ ಫೋನಲ್ಲಿ ಕೂಡ ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಎರಡು ಫೋನ್ಗಳಲ್ಲಿ ಯಾವ ಒಂದು ಜಿಮೇಲ್ ಅಕೌಂಟ್ ಕಾಮನ್ ಇದೆ ಅಂತ ಒಂದು ಸಾರಿ ವೀಕ್ಷಣೆ ಮಾಡಿ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾವ ಒಂದು ಗೂಗಲ್ ಅಕೌಂಟ್ ಕಾಮನ್ ಇದೆ ಅದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಯಾವ ಒಂದು ಗೂಗಲ್ ಅಕೌಂಟನ್ನು ರಿಮೂವ್ ಮಾಡ್ತಾ ಇದ್ದೀರಾ ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಎರಡು ಫೋನ್ಗಳಲ್ಲಿ ಯಾವ ಒಂದು ಗೂಗಲ್ ಅಕೌಂಟ್ ಅಥವಾ ಜಿಮೇಲ್ ಅಕೌಂಟ್ ಕಾಮನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಫೋನಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ರಿಮೂವ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಯಾವುದಾದ್ರೂ ಒಂದು ಫೋನಿಂದ ಅದನ್ನು ರಿಮೂವ್ ಮಾಡಿ. ನೋಡಿ, ಇಲ್ಲಿ ರಿಮೂವ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಈ ಅಕೌಂಟ್ ಅನ್ನೋದು ಇಲ್ಲಿಂದ ರಿಮೂವ್ ಆಯಿತು, ಜಿಮೇಲ್ ಅಕೌಂಟು. ಈ ರೀತಿ ನೀವು ಯಾವುದಾದ್ರೂ ಒಂದು ಫೋನಲ್ಲಿ ಆ ಒಂದು ಗೂಗಲ್ ಅಕೌಂಟನ್ನು ರಿಮೂವ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಅನ್ನೋದು 100% ಸಾಲ್ವ್ ಆಗುತ್ತೆ. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್